ಈಗ ನನಗೆ ಆಶ್ಚರ್ಯ ಆಗ್ತಾ ಇರೋದು ಮುಖ್ಯಮಂತ್ರಿಗಳು ಯಾಕೆ ಪದೇ ಪದೇ ಕೋಪ ಮಾಡ್ಕಂತಾರೆ ಅಂತ. ಕೋಪ ಮಾಡಿ ಎಲ್ಲೋ ತಪ್ಪಿರ್ಬೇಕು. ಈ ಬಡ್ಜೆಟ್ ಮಾಡಿರೋದ್ರಲ್ಲಿ ಎಲ್ಲೋ ಅವ್ರಿಗೆ ಮನಸ್ಸಿಗೆ ಸಮಾಧಾನ ತಂದಿಲ್ಲ. ನಾನೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಒಳಗಡೆ ಕೊರಗನ್ನ ಆಚೆ ಆಗ್ತಾ ಇದಾರೆ ಅವರು. ಆ ಕೊರಗು ಅವ್ರಿಗೆ ಅದನ್ನ ಆಚೆ ಆಗ್ತಾ ಇದಾರೆ ಅನ್ಸುತ್ತೆ. ನಾನು ಸಬ್ ಪ್ಲಾನ್ ಹೇಳ್ತಾ ಇರೋದು. ನಾನು ಓದ್ನಲ್ಲ, ಸಬ್ ಪ್ಲಾನ್ ಅಂತಾನೆ ಓದಿದ್ದು. ನಾನು ಬೇರೆ ಏನ್ ಹೇಳಿದೆ, ಸಬ್ ಪ್ಲಾನ್ ಅಲ್ಲೇ ಹೇಳಿದ್ದಾರೆ ಅವರು. ಅದರಲ್ಲಿ ಬೇಸಿಕ್ schemes of infrastructure, development through the provision of the drinking water supply, link road, housing sites, etc. ಅಂತ ಹೇಳಿದ್ದಾರೆ. ನೀವು ಈಗ ಯೋಜನೆಗಳಿಗೆ ಕೊಟ್ಟಿದ್ದೀರಾ. ಕೇಳಿದ್ರೆ ನಾವು 2000 ಕೊಟ್ಟಿದ್ದೀರಿ, ಅದರ ದಲಿತರಿಗೆ ಈ ದುಡ್ಡನ್ನ ನಾವು ಹುಡುಕಿ ದಲಿತರಿಗೆ ಕೊಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಕರೆಂಟು ಆ ಹುಡುಕಿ ದಲಿತರನ್ನೇ ಕೊಟ್ಟಿದ್ದೀರಿ, ಅವ್ರಿಗೆ ಈ ದುಡ್ಡನ್ನ ಕರೆಕ್ಟಾಗಿ ಅವ್ರಿಗೆ ತಗೊಂಡೋಗಿ ಅವ್ರಿಗೆ ರೀಚ್ ಆಗಿದೆ ಅಂತಾರೆ. ಈ ಬಸ್ಸಾಗ ಹೋಗೋರು ಕೊಟ್ಟಿದ್ದಾರಲ್ಲ, ಕಂಡಕ್ಟರ್ ದಿನ ಏನಾನ ಹಿಡಿದು ಹೇಳ್ತಾನಪ್ಪ, ನೀನ್ ಯಾರು ದಲಿತ, ಹತ್ತವಗೆ ದಲಿತ, ನೀನು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಏನು ಇಲ್ಲಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರ. ನೀವೇನ್ ಕೊಟ್ರಿ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಇಷ್ಟೊಂದು ದುಡ್ಡನ್ನ? ಅಂಕಿಅಂಶ ಇಲ್ಲಿ ಕ್ಲಿಯರ್ ಆಗಿದೆ ನಿಮ್ಗೆ. ಆ ಜನಾಂಗಕ್ಕೆ ನೀವು ಕೊಡ್ಬೇಕಾದ್ರೆ ಆ ಅಂಕಿಅಂಶಗಳನ್ನ ತೆಗೆದುಕೊಂಡು ಕೊಡಬೇಕು. ಈ ಬಸ್ಸಲ್ಲಿ ಹೋಗೋರಿಗೆಲ್ಲ ಹೆಂಗ್ ಕೊಡ್ತೀರಾ ನೀವು? ಅಂದ್ರೆ ಈ ಸರ್ಕಾರ ಏನಂತ ಅರ್ಥ ನಾವು ಮಾಡ್ಕೋಬೇಕು. ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ಅಂದ್ರೆ, ಇವ್ರಿಗೆ ಪ್ಲಾನ್ ಅಲ್ಲಿ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಇವ್ರ ಇದರಲ್ಲಿ ಮ್ಯಾನಿಫೆಸ್ಟೋದಲ್ಲಿ. ಅದನ್ನ ಫುಲ್ಫಿಲ್ ಮಾಡಕ್ಕೋಸ್ಕರ ದಲಿತರ ಅಮೌಂಟ್ ಅನ್ನ ತೆಗೆದಿದ್ದಾರೆ. ಇದು ನಮ್ಮ ನೇರ ಆಪಾದನೆ, ಇದರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಇದು ಕೂಡ ಈ ಜನಾಂಗದ ಒಂದು ಕಲ್ಯಾಣ ಕಾರ್ಯಕ್ರಮಕ್ಕೆ ಒಂದು ಕೊಡಿಲಿ ಪೆಟ್ಟನ್ನ ಹಾಕಿದ್ದಾರೆ. ನಾನು ಹೇಳೋದು, ಇವರು ಈಗ ಇದಕ್ಕೆ ಏನು 5 ಗ್ಯಾರಂಟಿಗೆ ಅವ್ರು ಯೂಸ್ ಮಾಡ್ತಾ ಇರೋದು 33%. ಗ್ಯಾರಂಟಿಗೆ 33% ಯೂಸ್ ಮಾಡ್ತಾವ್ರೆ. ಇನ್ನ 67%, ಇನ್ನು ಉಳಿದಿದ್ದು 67 ದುರ್ಯೋಧನ ಎಲ್ಲ ಸಿಮೆಂಟ್ ಮಂಜು ಎಲ್ಲ. ಇನ್ನು 67%. ಆ 67% ಆದ್ರೂ ಆ ಜನಾಂಗಕ್ಕೆ ಕೊಡ್ತಾ ಇದ್ದಾರಾ? 33% ತೆಗೆದ್ರು, ಇನ್ನು 67% ಇದೆ ಅಂತೇಳಿ ಅದನ್ನ ಏನಾನ ಕೊಡ್ತಾ ಇದ್ದಾರಾ ಅಂತ ನಾನು ನೋಡಿದೆ. ಅದಕ್ಕೂ ಕತ್ರಿ ಹೊಡೆದ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಸಾಧ್ಯನೋ ಕತ್ರಿ ಹೊಡೆಯಕ್ಕೆ ಅಷ್ಟು ಕತ್ರಿ ಹೊಡೆದ್ಬಿಟ್ಟಿದ್ದಾರೆ. ಇದನ್ನೇನ್ ಮಾಡಿದ್ದಾರೆ, ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ಬಳಕೆ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಅದರ ಕೆಲವು ಭಾಗಗಳನ್ನ ಕೇಂದ್ರದ ಪುರಸ್ಕೃತ ಯೋಜನೆಗಳಿಗೆ ರಾಜ್ಯದ ಪಾಲು ಭರಿಸುವಂತದಕ್ಕೆ ಅವರು ಈ ಬಡ್ಜೆಟ್ ಅಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ನನ್ಗೆ ಅರ್ಥ ಆಗದೆ ಇರೋವಂಥದ್ದು, ಇವರು ಕೊಟ್ಟಿರುವಂಥದ್ದು PWDಗೆ ಕೊಟ್ಟಿದ್ದಾರೆ. ಆಮೇಲೆ ಪ್ರವಾಸೋದ್ಯಮಕ್ಕೆ ಕೊಟ್ಟಿದ್ದಾರೆ. ನಮ್ಮ ಮಂತ್ರಿ ಇದ್ದಾರೆ. ಈಗ ನಾವು ಹುಡುಕ್ಬೇಕು, ನಂದಿ ಬೆಟ್ಟಕ್ಕೆ ಯಾರು ಬರ್ತಾರೆ, SC ಎಷ್ಟು ಜನ ಬಂದ, ST ಎಷ್ಟು ಜನ ಬಂದ, ಕೊಟ್ಟಿದ್ದಾರೆ. ಇಷ್ಟೇ ಆಗಿದೆ ನಾನು ಕೇಳ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಆರೋಗ್ಯ ಇಲಾಖೆಯ ಕಟ್ಟಡ ನಿರ್ವಹಣೆಗೆ 9,37,00,000 ಮತ್ತೆ STಯಲ್ಲಿ 3,74,00,000, ಒಟ್ಟು 12,13,00,000 ಆಗುತ್ತೆ ಆರೋಗ್ಯ ಇಲಾಖೆಯ ಕಟ್ಟಡಗಳಿಗೆ. ಇದು ಅವರ ನಿಮ್ಮ ಇದೆ ನೋಡಿ, SCP TSP ಕರ್ನಾಟಕ ಅನುಸೂಚಿತ ಜಾತಿ ಉಪಯೋಜನೆಗಳು ಮತ್ತು ಬುಡಕಟ್ಟು ಉಪಯೋಜನೆಗಳು 2024-26ನೇ ಸಾಲಿನಲ್ಲಿ ಹಂಚಿಕೆ. ಇದು ಕರ್ನಾಟಕ ಸರ್ಕಾರ ಕೊಟ್ಟಿರುವಂತ ಪುಸ್ತಕ. ಇದು ಅವರೇ ಪ್ರಿಂಟ್ ಮಾಡಿ ನಮಗೆ ಕೊಟ್ಟಿರುವಂಥದ್ದು. ಇದರಲ್ಲಿ ಕೊಟ್ಟಿದ್ದಾರೆ. ಆಯುಷ್ ಕಚೇರಿಯ ನಿರ್ವಹಣೆಗೆ 3.70, STಯಿಂದ 1.74. ಇದನ್ನು ಓಕೆ ಮಾಡೋಣ, ಏನೋ ಆರೋಗ್ಯಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಓಕೆ ಮಾಡೋಣ. ಸನ್ಮಾನ್ಯ ಅಶ್ವಥ್ ನಾರಾಯಣ ಅವರೇ, ಪ್ರಥಮ ದರ್ಜೆ ವಿಶ್ವವಿದ್ಯಾಲಯ ಕಟ್ಟಡಕ್ಕೆ 54 ಕೋಟಿ ಕೊಟ್ಟಿದ್ದಾರೆ. STಯಲ್ಲಿ 26 ಕೋಟಿ ಕೊಟ್ಟಿದ್ದಾರೆ. ವಿಶ್ವವಿದ್ಯಾನಿಲಯಕ್ಕೆ ನನಗೆ ಗೊತ್ತಿಲ್ಲ, ನಾನು ಆ ಕಡೆ ಸ್ವಲ್ಪ ಗಮನ ಹರಿಸಿಲ್ಲ.
ನಾನು ಎಲ್ಲೂ ಕರ್ನಾಟಕದಲ್ಲಿ ಎಲ್ಲೂ ಕೂಡ SC ವಿಶ್ವವಿದ್ಯಾಲಯ ಎಲ್ಲ ನಾವು ನೋಡಿದ್ದೀರಾ? ಎಲ್ಲೂ ನೋಡಿಲ್ಲ. ನಾವು ST ವಿಶ್ವವಿದ್ಯಾಲಯ ಎಲ್ಲೂ ನೋಡಿಲ್ಲ. ಆಗಿದ್ದಿದ್ರೆ ಈ ಹಣ ಅಲ್ಲಿ ಕೊಟ್ಟಿದ್ರೆ ಯಾರು ಪ್ರಶ್ನೆನೇ ಮಾಡ್ತಾ ಇರಲ್ಲ. ಹೌ ಕ್ಯಾನ್, ಯಾವ ಆಧಾರದ ಮೇಲೆ ನೀವು ಇವ್ರು ಕೊಟ್ರಿ ಇವ್ರಿಗೆ ವಿಶ್ವವಿದ್ಯಾಲಯಕ್ಕೆ? ನಿಮಗೆ ಆ ಪ್ರಾವಿಷನ್ ಎಲ್ಲ ಇದೆ, ಕೊಡಕ್ಕೆ ಪ್ರಾವಿಷನ್ ಎಲ್ಲಿದೆ? ಆಮೇಲೆ ಪಾಲಿಟೆಕ್ನಿಕ್ ಕಟ್ಟಡಕ್ಕೆ ಅದಕ್ಕೂ ಒಂದು 9 ಕೋಟಿ ಕೊಟ್ಟಿದ್ದಾರೆ. IT ಪಾಲಿಸಿಗೆ ಪಾಲಿಸಿ ಮಾಡಕ್ಕೆ ಅದಕ್ಕೆ 10 ಕೋಟಿ ಒಂದು ಕಡೆ SCಗಳಿಂದ, STಯಿಂದ 4 ಕೋಟಿ 80 ಲಕ್ಷ. ಆಮೇಲೆ ಆಶ್ಚರ್ಯ, ಲೋಕೋಪಯೋಗ ಇಲಾಖೆಗಳ ಅದಕ್ಕೆ 39.13, STಯಿಂದ 13.4. IBಗಳಿಗೆ ಎಷ್ಟು ಜನ ಓದ್ತೀರಪ್ಪ? SCಗಳು ಬಿಡೋದೇ ಕಷ್ಟ ನನ್ನ ತಿಳ್ ಪ್ರಕಾರ. IB ಕಟ್ಟಕ್ಕೂ ಈ ದುಡ್ಡೇ ಬೇಕಾ ನಿಮ್ಗೆ? IB ಕಟ್ಟಕ್ಕೂ ಈ ದುಡ್ಡನ್ನ ಯಾಕೆ ಉಪಯೋಗ ಮಾಡಿದ್ದೀರಾ?